ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತಾಡ್ತಿರುವ ಸಿನಿಮಾ ಬಂದು ವಿತ್ ಲವ್. ಇದನ್ನು ಡೈರೆಕ್ಟ್ ಮಾಡಿದ್ದು ಮದನ್ ಅವರು. ಇದನ್ನು ಒರಿಜಿನಲ್ ಆಗಿ ತಮಿಳ್ ಲ್ಯಾಂಗ್ವೇಜಲ್ಲಿ ಡೈರೆಕ್ಟ್ ಮಾಡಿದ್ದು. ಇದರಲ್ಲಿ ಹೀರೋ ಆಗಿ ಟೂರಿಸ್ಟ್ ಫ್ಯಾಮಿಲಿಯ ಡೈರೆಕ್ಟರ್ ಆದಂತಹ ಅಭಿಷನ್ ಜೀವಿತ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆ ಹೀರೋಯಿನ್ ಆಗಿ ಅನ್ಸ್ವರ ರಾಜನ್ ಅವರು ಕಾಣಿಸ್ಕೊಂಡಿದ್ದಾರೆ. ವಿತ್ ಲವ್ ಇದೊಂದು ಫೀಲ್ ಗುಡ್ ರೊಮ್ಯಾಂಟಿಕ್ ಫಿಲಮ್. ನಿಮಗೆ ಏನಾದರೂ ಲವ್ ಸ್ಟೋರೀಸ್ ತುಂಬ ಇಷ್ಟ ಆಗ್ತಿದ್ರೆ ದೆನ್ ಈ ಮೂವಿ ನಿಮಗೋಸ್ಕರ. ಎಸ್ಪೆಷಲಿ ಕಾಲೇಜ್ ಲವ್ ಸ್ಟೋರೀಸ್. ಎಲ್ಲರ ಮನೇಲಿ ನಡೆಯೋ ಥರನೇ ಹುಡುಗಿ ನೋಡೋಕ್ಕೆ ಅಂತ ಹೀರೋರ ಅಕ್ಕ ಹೀರೋನ ಒಂದು ಹುಡುಗಿ ಮೀಟ್ ಮಾಡೋಕ್ಕೆ ಅಂತ ಕಳಿಸ್ತಾರೆ. ಒಂದು ಕೆಫೆಯಲ್ಲಿ ಹೀರೋ ಹೀರೋಯಿನ್ ಮೀಟ್ ಆಗ್ತಾರೆ. ಇಲ್ಲಿಂದ ಸ್ಟೋರಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಹೀಗೆ ಹೀರೋ ಹೀರೋಯಿನ್ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಅವರಿಬ್ಬರು ಓದಿದ್ದು ಒಂದೇ ಸ್ಕೂಲಲ್ಲಿ ಅಂತ. ಹಾಗೆ ಮಾತಾಡ್ತಾ ಮಾತಾಡ್ತಾ ಹೀರೋ ಹೀರೋಯಿನ್ದು ಒಂದು ಅನ್ಎಕ್ಸ್ಪ್ಲೋರ್ಡ್ ಲವ್ ಸ್ಟೋರೀಸ್ ಇರುತ್ತೆ. ಸೊ ಅವರಿಬ್ರು ಒಬ್ರಿಗೊಬ್ರು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸಿಂಪಲ್ ಆಗಿ ವಿತ್ ಲವ್ ಸ್ಟೋರೀಸ್ ಈ ಸಿನಿಮಾ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದೇ ಥರ ಸ್ಟೋರಿ ಹೇಳ್ತಾ ಶೇರ್ ಮಾಡ್ತಾ ಒಂದು ಕ್ಯೂಟ್ ಕಾನ್ಸೆಪ್ಟ್ಗೆ ಬರ್ತಾರೆ. ಏನಂದರೆ ಅವರವ್ರ ಎಕ್ಸ್ನ ಮೀಟ್ ಆಗಿ ಅವ್ರು ಬಿಫೋರ್ ಹೇಳ್ದೇ ಇರೋವಂಥ ಫೀಲಿಂಗ್ಸ್ನ ಹೇಳ್ಕೋಬೇಕು ಅಂತ ಆಸೆ ಪಡ್ತಾರೆ. ಅದಾದ ನಂತರ ಅವರವರ ಎಕ್ಸ್ನ ಹುಡುಕೋ ಪ್ಲ್ಯಾನ್ ಮಾಡಿ ಒಂದೇ ಮನೆಯಲ್ಲಿ ಉಳ್ಕೊಂಡು ಒಂದು ಈಸಿಯಾಗಿ ಫ್ಲೋ ಆಗಿ ಹೋಗ್ತಾ ಇರುತ್ತೆ ಸ್ಟೋರಿ. ಒನ್ ಆಫ್ ದ ಬೆಸ್ಟ್ ಕ್ಯೂಟ್ ಸೀನ್ ಅಂದರೆ ಹೀರೋ ಅವ್ರ ಎಕ್ಸ್ನ ಮೀಟ್ ಆದಮೇಲೆ ಅವ್ರು ಹೇಳ್ದೇ ಇರೋವಂಥ ಫೀಲಿಂಗ್ಸ್ನ ಶೇರ್ ಮಾಡ್ಕೊತಾರಲ್ಲ. ಇಟ್ ಲುಕ್ಸ್ ಲೈಕ್ ರಿಯಲಿ ಕ್ಯೂಟ್. ಅದಾದ ನಂತರ ಈ ಪ್ರೆಸೆಂಟ್ ಹೀರೋಯಿನ್ ಜೊತೆ ಒಂದು ಸ್ಮಾಲ್ ಕನ್ವರ್ಸೇಷನ್ ನಡೆಯುತ್ತೆ. ವೇರ್ ಈ ಇಂಡೈರೆಕ್ಟ್ಲಿ ಕನ್ವೆ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಹರ್. ಹೀಗೆ ನಡೀತಿರ್ಬೇಕಾದ್ರೆ ಇನ್ ಬಿಟ್ವೀನ್ ಟೂ ಎಮೋಷ್ನಲ್ ಸೀನ್ಸ್ ಬರುತ್ತೆ. ಒಂದು ಅವ್ರ ತಂದೆ ಜೊತೆ, ಇನ್ನೊಂದು ಅವ್ರ ಗುರುಗಳ ಜೊತೆ. ದೀಸ್ ಟೂ ಎಮೋಷ್ನಲ್ ಸೀನ್ಸ್ ದೇ ಗಿವ್ ಎ ಅಡಿಷ್ನಲ್ ಕನೆಕ್ಟಿವ್ ಪಾಯಿಂಟ್ಸ್ ಟು ದ ಆಡಿಯನ್ಸ್ ಆ್ಯಂಡ್ ದೇ ಮೇಕ್ ದೆಮ್ ರಿಯಲೈಸ್ ಅಬೌಟ್ ದೇರ್ ಎಮೋಷನ್ಸ್. ಹೀಗೇ ಹೀರೋ ಹೀರೋಯಿನ್ನು ಅವ್ರವ್ರ ಪಾಸ್ಟ್ ಲವ್ ಸ್ಟೋರೀಸ್ನ ಮೀಟ್ ಆಗಿ ಅವ್ರು ಹೇಳ್ದೇ ಆಗದೇ ಇರೋ ಫೀಲಿಂಗ್ಸ್ನ ಹೇಳ್ಕೊಂಡು ಅವ್ರ ಮನಸ್ಸು ಹಗುರ ಮಾಡಿಕೊಂಡು ಅವ್ರು ಫೀಲ್ ಮಾಡೋ ರೀತಿ ಅದೆಲ್ಲ ತುಂಬ ಕ್ಯೂಟಾಗಿ ತೋರಿಸಿದ್ದಾರೆ. ಓವರಾಲ್ ಆಗಿ ಎ ಗುಡ್ ಲವ್ ಸ್ಟೋರಿ. ಇವೆಲ್ಲವೂ ಈ ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ. ಆದರೆ ನೆಗೆಟಿವ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಹೀರೋಯಿನ್ನು ಕಂಟೆಂಟ್ ಇನ್ಫ್ಲೂಯೆನ್ಸರ್ ಆಗಿರ್ತಾಳೆ. ಅವಳಿಗೆ ಇನ್ಸ್ಟಾಗ್ರಾಮಲ್ಲಿ 1.9 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಅಂಥದ್ರಲ್ಲಿ ಇವಳು ಈಸಿಯಾಗಿ ಹೇಗೆ ಹೀರೋಗೆ ಕನೆಕ್ಟ್ ಆದವು ಅಂತ ಇನ್ನು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ತೋರಿಸ್ಬೋದಿತ್ತು ಅಂತ ನನಗೆ ಫೀಲ್ ಆಯಿತು. ಅದು ಬಿಟ್ಟರೆ ಓವರಾಲ್ ಇಟ್ ವಾಸ್ ಎ ಬ್ಯೂಟಿಫುಲ್, ಸಿಂಪಲ್, ಎಲಿಗೆಂಟ್ ಲವ್ ಸ್ಟೋರಿ. ನೀವು ಮೂವಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.